ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಸೈನ್ ಬ್ಲೌಸ್ನ ತೋರಿಸ್ಕೊಡ್ತಿದ್ದೀನಿ. ಇದ್ರದ್ದು ಕಟಿಂಗ್ ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ. ಒಂದೇ ಸಲ 4 ಬ್ಲೌಸ್ನ ಕಟಿಂಗ್ ಮಾಡ್ಕೊಳ್ಳೋಂಥ ವಿಡಿಯೋನ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಆ ವಿಡಿಯೋನ ನೋಡಿ, ಆಮೇಲೆ ಈ ಡಿಸೈನ್ ವಿಡಿಯೋನ ನೋಡಿ. ಕಟಿಂಗ್ ವಿಡಿಯೋ ಹಾಕಿದ್ದೀನಿ ಮತ್ತು ಯಾವ ರೀತಿಯ ಸ್ಟಿಚಿಂಗ್ ಆಗಿದೆ 15 ಬ್ಲೌಸು ಕೂಡ ಒಬ್ಬರದೇ ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಅನ್ನೋ ವಿಡಿಯೋನು ಕೂಡ ಹಾಕಿದ್ದೀನಿ. ಒಂದ್ಸಲ ನೋಡಿ, ಎಲ್ಲ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇವತ್ತಿನ ಡಿಸೈನ್ ತೋರಿಸ್ತೀನಿ. ಆಲ್ರೆಡಿ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲದನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟಿಗೆ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದ್ರದ್ದು ಕಟಿಂಗ್ ವಿಡಿಯೋನ ನೋಡಿದ್ರೆ ಈ ರೀತಿ ಬಾರ್ಡ್ರನ್ನ ಯಾವ ರೀತಿ ಉಳಿಸ್ಕೊಂಡು ಕಟಿಂಗ್ ಮಾಡಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಸ್ವಲ್ಪ ಬಾರ್ಡ್ರನ್ನ ಉಳಿಸ್ಕೊಂಡಿದ್ದೀನಿ. ಸ್ವಲ್ಪ ಬಾರ್ಡ್ರಿಗೂ ಇದಕ್ಕೂ ಬುಟ್ಟಾಸ್ಗೂ ಮತ್ತು ಬ್ಲೌಸ್ ಪೀಸಿಗೂ ಡಾರ್ಕ್ ವ್ಯತ್ಯಾಸ ಕಾಣಿಸ್ತಿಲ್ಲ. ಸ್ವಲ್ಪ ಡಾರ್ಕ್ ವ್ಯತ್ಯಾಸ ಇದ್ದಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು. ನನಗೆ ಕಸ್ಟಮರು ಸೀರೆಯನ್ನು ಕೂಡ ಕೊಟ್ಟಿರಲಿಲ್ಲ, ಹಾಗಾಗಿ ಬಾರ್ಡರಲ್ಲೇ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಮಾಡ್ತಿದ್ದೀನಿ. 13.5 ಇದೆ ಉದ್ದ, ಬೆನ್ನಿನ ಉದ್ದ 13.5 ಇದೆ. ಥ್ರೆಡ್ ಪೈಪಿಂಗ್ನ ಕೊಟ್ಕೋತೀನಿ ಇದಕ್ಕೆಲ್ಲ. ಇವಾಗ ನಾನು ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಬ್ಯಾಕ್ ಪಾರ್ಟಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ವಿ ಶೇಪ್ನ ಕುಟ್ಕೋತೀನಿ. ಇವಾಗ ಇತ್ತೀಚೆಗೆ ಈ ರೀತಿ ಬ್ಯಾಕ್ ಶೇಪ್ ಆಗಿರ್ಬೋದು, ಫ್ರಂಟ್ ಶೇಪ್ ಆಗಿರ್ಬೋದು, ಜಾಸ್ತಿಯಾಗಿ ಕಸ್ಟಮರ್ ತುಂಬಾನೇ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಫ್ರಂಟಿಗೂ ಆ ರೀತಿ ಶೇಪ್ ಕೊಡಿ ಅಂತ ಕೇಳ್ಕೊತಾರೆ ತುಂಬ ಜನ, ಬ್ಯಾಕಿಗೂ ಅದೇ ರೀತಿಯಾಗಿ ಶೇಪ್ ಕೊಡಿ ಅಂತ ಕೇಳ್ಕೊತಾರೆ. ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಡಿಸೈನ್ಸು. ಈ ರೀತಿ ಶೇಪ್ನ ನೀಟಾಗಿ ಬರ್ಕೋಬೇಕು. ಈ ರೀತಿ ಬರ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಕೆಳಗಡೆಗೆ ಆಯಿತು. ಇವಾಗ ಮೇಲ್ಗಡೆ ಬೋಟ್ ನೆಕ್ ಶೇಪ್ನ ಕೊಟ್ಕೋತೀನಿ. ಮೇಲ್ಗಡೆ ಬಂದು ಅಗ್ಲನ 4 ಇಂಚ್ ತಗೋತೀನಿ, ಉದ್ದಾನ 3 ಇಂಚ್ ತಗೋತೀನಿ. ನೋಡಿ, ಅಗ್ಲನ ನೆಕ್ ಬಿಡ್ತು 4 ಇಂಚ್ ತಗೋತಿದ್ದೀನಿ, ಉದ್ದಾನ ಬಂದು 3 ಇಂಚ್ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಒಂದು ಬೋಟ್ ನೆಕ್ ಶೇಪ್ನ ಕೊಟ್ಕೋತಿದ್ದೀನಿ. ಆದಷ್ಟು 1/4 ಇಂಚು ಉದ್ದಾನೇ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಪೈಪಿಂಗ್ನ ಕೊಡ್ತೀನಲ್ಲ ಆವಾಗ, ಹಾಗಾಗಿ ಸ್ವಲ್ಪ 1/4 ಇಂಚು ಸ್ವಲ್ಪ ಕೆಳಗಡೆಗೆ ಇಳಿಸ್ಕೊಂಡು ಇವಾಗ ಈ ರೀತಿ ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ತುಂಬ ಡಿಸೈನ್ಸ್ ಬ್ಲೌಸು, ಕಟಿಂಗ್ ಬ್ಲೌಸು ಮತ್ತು ಕಂಪ್ಯೂಟರ್ ಮಿಷಿನ್ ಬಗ್ಗೆ ಆಗಿರ್ಬೋದು ಎಲ್ಲದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸಲ ನೋಡಿ. ಇಂಟ್ರೆಸ್ಟ್ ಇರೋರು ಎಲ್ಲ ವಿಡಿಯೋನ ಚೆಕ್ ಮಾಡಿ ಯಾವ ರೀತಿ ಬೇಕು ನಿಮಗೆ ಅಂತ ಒಂದು ಕಮೆಂಟ್ ಮಾಡಿದ್ರೆ, ನೀವು ಕಮೆಂಟ್ ಮಾಡಿದ ತಕ್ಷಣ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅಂದ್ರೂ ನನ್ನ ಫ್ರೀ ಟೈಮಲ್ಲಿ ಎಷ್ಟು ಸಾಧ್ಯನೋ ಅದನ್ನೆಲ್ಲ ನೆನ್ಪಿಟ್ಕೊಂಡು ನಿಮಗೆ ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇವಾಗ ನೀಟಾಗಿ ಮೊದಲಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಬಾರ್ಡ್ರನ್ನ ಮಧ್ಯ ಕಟ್ ಮಾಡ್ಕೊತಿದ್ದೀನಿ. ನೀಟಾಗಿ ಈ ರೀತಿಯಾಗಿ ಮಧ್ಯ ಕಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಬಾರ್ಡ್ರು ಬೇರೆ, ಬ್ಲೌಸ್ ಪೀಸ್ ಬೇರೆ ಡಾರ್ಕ್ ಆಗಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಡಿಸೈನು. ಡಾರ್ಕ್ ಆಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಅಷ್ಟಾಗಿ ಹೈಲೈಟಾಗಿ ಕಾಣಿಸ್ತಿಲ್ಲ. ಆದರೂ ಕೂಡ ಕಸ್ಟಮರ್ ಡಿಸೈನ್ ಬೇಕು ಅಂತ ಕೇಳಿದಾಗ ಕೆಲವೊಂದು ಸಲ ನಾವೇನು ಮಾಡೋಕ್ಕಾಗಲ್ಲ. ಸೀರೆ ಬಟ್ಟೆ ಇದ್ದಿದ್ರು ಕೂಡ ತುಂಬ ಚೆನ್ನಾಗಿರ್ತಿತ್ತು. ಥ್ರೆಡ್ ಪೈಪಿಂಗ್ ಕೊಟ್ಕೊತಿದ್ದೀನಿ. ರೆಡಿ ಪೈಪಿಂಗ್ನ ತಂದಿಟ್ಕೊಂಡಿದ್ದೀನಿ. ಆದಷ್ಟು ಕೂಡ ರೆಡಿ ಪೈಪಿಂಗ್ನ ತಂದಿಟ್ಕೊಂಡು ಈ ರೀತಿಯಾಗಿ ಮಾಡ್ತೀನಿ. ಏಕೆಂದರೆ ಕಸ್ಟಮರ್ ಬಟ್ಟೆ ಎಲ್ಲ ಕೊಡದೇ ಇದ್ದಾಗ, ಅವ್ರ ಬಟ್ಟೆ ನಮಗಿಲ್ಲ ಅಂದಾಗ ಈ ರೀತಿ ರೆಡಿ ಪೈಪಿಂಗ್ ಕೂಡ ಕೊಡ್ಬೋದು. ನೋಡಿ, ಈ ರೀತಿಯಾಗಿ ಬಾರ್ಡರ್ನ ಕೊಟ್ಕೊತೀನಿ ಮೇಲ್ಗಡೆಗೆ. ಮೊದಲು ಅದನ್ನು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಇವಾಗ ಯಾವ ರೀತಿ ಕೊಟ್ಕೋಬೇಕು ಅನ್ನೋದನ್ನ ಐಡಿಯಾ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡಿಕೊಂಡು ಇವಾಗ ಬಾರ್ಡ್ರನ್ನ ತೊಗೊಂಡಿದ್ದೀನಿ. ಬಾರ್ಡ್ರನ್ನ 2 ಸೈಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಬೇಕಾದ್ರೆ ನೀವು 2 ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಒಂದೇ ಸಲ ನಾವು ಸ್ಟಿಚ್ ಮಾಡ್ಕೋತೀವಿ ಏನಾಗಿದ್ರೆ ಈ ರೀತಿ ಇಟ್ಕೊಂಡು ಫೋಲ್ಡಿಂಗ್ ಮಾಡಿ ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕೋಬೇಕಾಗತ್ತೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕೂಡ ಕೊಟ್ಕೋಬೋದು. ಇಲ್ಲಾಂದರೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ಇದೇ ರೀತಿ ಕೂಡ ಕೊಟ್ಕೋಬೋದಾಗುತ್ತೆ. ನನಗೆ ಈ ರೀತಿ ಕೊಡಬೇಕು ಅಂತ ಅನ್ನಿಸ್ತು. ನಾನು ಡಿಸೈನ್ ಈ ರೀತಿ ಮಾಡಬೇಕು ಅಂತಲೇ ಐಡಿಯಾ ಮಾಡಿಕೊಂಡು ಮಾಡಿದೆ. ನೋಡಿ, ಇವಾಗ ಈ ಕಡೆನೂ ಕೂಡ ಫೋಲ್ಡ್ ಮಾಡ್ಕೋತಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಡಾರ್ಕ್ ಬಾರ್ಡರ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಥರದನ್ನೆಲ್ಲ ನಾನು ಆದಷ್ಟು ಕೆಳಗಡೆ ಶೇಪ್ ಕೊಟ್ಟಿದ್ದೀನಲ್ಲ ಅದನ್ನೆಲ್ಲ ಕ್ಯಾನ್ವಾಸ್ ಕೊಟ್ಟು ಕೂಡ ಸ್ಟಿಚ್ ಮಾಡ್ತೀನಿ. ಕ್ಯಾನ್ವಾಸ್ನ ಕಟಿಂಗ್ ಮಾಡಿಕೊಂಡು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸೈನ್ ಮಾಡೋ ಟಿಪ್ಸ್ನ ತೋರಿಸ್ಕೊಡ್ತೀನಿ ನಿಮಗೆ, ಯಾವ ರೀತಿ ಎಲ್ಲ ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಅಂತ. ಇವಾಗ ಥ್ರೆಡ್ ಪೈಪಿಂಗ್ನ ಹಾಗೆ ಕೊಡೋಣ, ಯಾವುದೇ ರೀತಿ ಕ್ಯಾನ್ವಾಸ್ ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಹಾಗೆ ಕೊಡೋಣ ಅಂತೇಳಿ ಮಾಡ್ತಿದ್ದೀನಿ. ಏಕೆಂದರೆ ಎಲ್ಲದನ್ನು ಕ್ಯಾನ್ವಾಸಲ್ಲೇ ಮಾಡಿದ್ರೆ ಕೆಲವೊಬ್ಬರಿಗೆ ಬರಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಈ ರೀತಿ ಎಲ್ಲ ಇರುತ್ತೆ. ಕೆಲವೊಬ್ಬರು ಅಮೌಂಟ್ ಕೂಡ ಕಡಿಮೆ ಕೊಡ್ತೀವಿ ಅಂತ ಹೇಳ್ತಾರೆ. ಅಮೌಂಟ್ ಕಡಿಮೆ ಕೊಡೋಂಥವ್ರಿಗೆ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರು ಕೂಡ ಫಿನಿಶಿಂಗು ಚೆನ್ನಾಗಿ ಕೊಡಬೇಕು ಅಂತ ಕೊಟ್ಟರು ಕೂಡ ಅವ್ರು ಅಮೌಂಟ್ನ ಕೊಡಲ್ಲ. ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ನೀವು ನೋಡ್ಕೊಂಡು ಮಾಡಿ. ನಿಮಗೆ ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಮಾಡಿ. ಫಿನಿಶಿಂಗ್ ತುಂಬ ಚೆನ್ನಾಗಿರಬೇಕು, ಅಮೌಂಟ್ ಎಷ್ಟೇ ಆದರೂ ಕಸ್ಟಮರ್ ಕೊಡ್ತಾರೆ ಅನ್ನೋದಿದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ, ಫಿನಿಶಿಂಗ್ ಕೊಟ್ಟು ಕೆಲಸ ಮಾಡಿ. ಇಲ್ಲ ಕಸ್ಟಮರು ಫಿನಿಶಿಂಗ್ ಎಲ್ಲ ಅಷ್ಟು ನೋಡಲ್ಲ, ಅವರಿಗೆ ಅಮೌಂಟೇ ಮುಖ್ಯ ಅನ್ನೋಗಿದ್ರೆ ನೀವು ಮಾಮೂಲಿ ಈ ಥರ ಕೂಡ ಸ್ಟಿಚ್ ಮಾಡ್ಬೋದಾಗುತ್ತೆ. ನೋಡಿ, ಇವಾಗ ಒಂದು ಸೈಡ್ ಬಾರ್ಡ್ರನ್ನ ಏನು ಕೊಟ್ಟಿದ್ದೀನಿ ಅದನ್ನೆಲ್ಲ ಮಾರ್ಕ್ ಮಾಡ್ಕೊತಿದ್ದೀನಿ. ಅದು ಎಷ್ಟು ಬರುತ್ತೆ ಅದು ಈ ಕಡೆನೂ ಕೂಡ ಅಷ್ಟೇ ಬರಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ನೀಟಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ಅದನ್ನು ಕೂಡ ನೀಟಾಗಿ ಇಟ್ಕೊಂಡು 2 ಸೈಡು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ಟಿಚ್ ಬಂದಮೇಲೆ ಇನ್ನೊಂದು ಸೈಡ್ ಫೋಲ್ಡ್ ಮಾಡ್ಕೊತೀನಿ ನೀಟಾಗಿ.
ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದೆ ಒಂದ್ಸಲ ಚೆಕ್ ಮಾಡಿ. ಕಟಿಂಗ್ ಮಾಡ್ಕೊಂಡ್ಮೇಲೆ 4 ಬ್ಲೌಸ್ನ ಒಂದೇ ಸಲ ಕಟಿಂಗ್ ಮಾಡಿಕೊಂಡು ಒಂದೊಂದಕ್ಕೆ ಒಂದೊಂದು ಡಿಸೈನ್ ಮಾಡಿದ್ದೀನಿ. ಆಲ್ರೆಡಿ 2 ಡಿಸೈನ್ನ ಹಾಕಿದ್ದೀನಿ. ಇದು 3ನೇ ಡಿಸೈನು, ಒಂದೇ ಕಟಿಂಗಲ್ಲಿ ಇದು 3ನೇ ಡಿಸೈನ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಾವು ಕೂಡ ಒಂದು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಅಂದರೆ ತುಂಬಾ ಕೆಲಸ ಇದೆ ಅಂತ ಹೇಳ್ಬೋದು. ಅದ್ರ ಮಧ್ಯ ವಿಡಿಯೋಸ್ ತುಂಬಾ ಇದೆ, ನನಗೆ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಹಾಗಾಗಿ ಒಂದೊಂದೇ ಎಷ್ಟು ಸಾಧ್ಯನೋ ಅಷ್ಟು ಒಂದು ದಿನ 2 ದಿನ ಬಿಟ್ಟು ಒಂದೊಂದು ವಿಡಿಯೋನ ಹಾಕ್ಕೊಂಡು ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ. ಏಕೆಂದರೆ ಫೋನಲ್ಲಿ ಸ್ಟೋರೇಜು ಇರಲ್ಲ, ಎಷ್ಟು ವಿಡಿಯೋ ಅಂತ ಮಾಡ್ಕೊಳ್ಳೋದಕ್ಕಾಗುತ್ತೆ. ಹಳೆ ವಿಡಿಯೋನೆಲ್ಲ ಎಡಿಟ್ ಮಾಡಿ ಹಾಕಿದ್ರೆ ಹೊಸ ವಿಡಿಯೋನ ಮಾಡೋಕ್ಕೆ ಸಾಧ್ಯ. ಹೋಗಲಿ ಬೇರೆ ಕಟ್ಟಿಂಗ್ ಸ್ಟಿಚಿಂಗ್ ಡಿಲೀಟ್ ಮಾಡಿಬಿಟ್ಟು ಬೇರೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಆಲ್ರೆಡಿ ಇದ್ದು 4 ಕಟ್ಟಿಂಗ್ ಆಗ್ತೀನಿ ಅಂತ ಸ್ಟಿಚಿಂಗ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಹಾಗಾಗಿ 4 ಕೂಡ ನಿಮಗೆ ಸ್ಟಿಚಿಂಗ್ನ ತೋರಿಸ್ಕೊಡೋಣ ಅಂತೇಳಿ 4 ಡಿಸೈನ್ನ ತೋರಿಸ್ತೀನಿ. ಒಂದಿದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಡಿಟ್ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ. ನೀವು ಒಂದು ಬ್ಲೌಸ್ನ ಕಟ್ ಮಾಡಿಕೊಂಡು ನೆಕ್ ಕಟ್ಟಿಂಗ್ ಮಾಡ್ದೇ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಬೋದು ಅನ್ನೋ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ. ಏಕೆಂದರೆ ಕೆಲವೊಂದು ಸಲ ಕಸ್ಟಮರ್ಗೆ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. 4-5 ಬ್ಲೌಸ್ ಕೊಟ್ಟಾಗ ಆ ರೀತಿ ಒಂದ್ಸಲ ಕಟ್ಟಿಂಗ್ ಮಾಡಿಕೊಂಡು ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಡಿಸೈನ್ ಆಮೇಲೆ ಬೇಕಾದ್ರೆ ನೀವು ಐಡಿಯಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಆದಷ್ಟು ಎಲ್ಲದನ್ನು ಕೂಡ ಬೋಟ್ ನೆಕ್ಕಲ್ಲೇ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಬೋಟ್ ನೆಕ್ಕಲ್ಲೇ ಎಲ್ಲದನ್ನು ಕೂಡ ಡಿಸೈನ್ ಮಾಡಿದ್ದೀನಿ. ಒಂದೇ ಕಟ್ಟಿಂಗ್ ಒಂದೇ ಸಲ ಮಾಡಿಕೊಂಡು ಇವಾಗ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಆ ರೀತಿಯೆಲ್ಲ ಐಡಿಯಾ ನಿಮಗೂ ಸಿಗುತ್ತೆ ಕೆಲವೊಂದಷ್ಟು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪೂರ್ತಿ ವಿಡಿಯೋನ ನೋಡಿ, ಎಲ್ಲ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಎಲ್ಲೋ ಅಲ್ಲಿ ಸ್ವಲ್ಪ ನೋಡಿ ಅದು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನೋಡಿ ಏನೂ ಪ್ರಯೋಜನ ಇರಲ್ಲ. ನೀವು ಇಂಟ್ರೆಸ್ಟ್ ಇರೋರು, ಈ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಇರೋರು ಪೂರ್ತಿಯಾಗಿ ತಾಳ್ಮೆಯಿಂದ 1 ಸಲ ಇಲ್ಲ 2 ಸಲ ವಿಡಿಯೋನ ನೋಡಿ ನೀವು ಕೂಡ ಯಾವುದೇ ಡಿಸೈನ್ ಆದರೂ ಸ್ಟಿಚ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಯತ್ನ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಮ್ಮ ಕೆಲಸನೂ ಕೂಡ ಇರುತ್ತೆ. ನೋಡಿ ಇವಾಗ 2 ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ, 2 ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿ ಪೈಪಿಂಗ್ನ ತೊಗೊಂಡು ಸ್ಟಿಚ್ ಮಾಡ್ಕೋತೀನಿ. ಅದ್ರ ಬಗ್ಗೆನೂ ತುಂಬ ಜನ ಕೇಳಿದರೆ, ಇವತ್ತಿನೊಬ್ಬರು ಕಮೆಂಟ್ ಮಾಡಿದ್ದಾರೆ, ನಮಗೆ ರೆಡಿ ಪೈಪಿಂಗು ಯಾವ ರೀತಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡಿ, ಪೈಪಿಂಗ್ ಸ್ಟಿಚ್ ಮಾಡೋದು ಹೇಳ್ಕೊಡಿ ಅಂತ. ಸಾಧ್ಯ ಆದರೆ ಮುಂದೆ ಅದು ಎಲ್ಲ ಯಾವ ರೀತಿ ಇರುತ್ತೆ, ಪೈಪಿಂಗ್ ಎಲ್ಲ ಯಾವ ರೀತಿ ಇರುತ್ತೆ, ಅದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇವಾಗ ಈ ವಿಡಿಯೋದಲ್ಲಿ ಮಾಡ್ಕೊಂಡಿರಲ್ಲ, ಸುಮ್ಮನೆ ಪೈಪಿಂಗ್ ಸ್ಟಿಚ್ ಮಾಡೋದು ಮಾತ್ರ ಮಾಡ್ಕೊಂಡಿದ್ದೀನಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇವಾಗ ರೆಡಿ ಪೈಪಿಂಗ್ ಏನಿದೆ ಅದನ್ನು ಈ ರೀತಿಯಾಗಿ ಇಟ್ಕೊತಿದ್ದೀನಿ ನೀಟಾಗಿ. ಗೋಲ್ಡ್ ಕಲರು, ಸಿಲ್ವರ್ ಕಲರು, ಎಲ್ಲ ಕಲರ್ ಕೂಡ ಸಿಗುತ್ತೆ. ರೆಡಿ ಪೈಪಿಂಗ್ನ ತಂದಿಟ್ಕೊಂಡಿರ್ತೀನಿ. ನನಗೆ ಬೇಕು ಅನ್ನೋಂಥ ಕಸ್ಟಮರ್ಗಳಿಗೆ ಈ ರೀತಿಯಾಗಿ ರೆಡಿ ಪೈಪಿಂಗ್ನೇ ಕೊಟ್ಕೋತೀನಿ. ಕೆಲವೊಬ್ಬರು ಪೈಪಿಂಗ್ನು ಕೂಡ ಇಷ್ಟಪಡಲ್ಲ, ಸೀರೆ ಬಟ್ಟೆಲ್ಲ ಕೇಳ್ತಾರೆ. ಆ ಥರದವ್ರಿಗೆ ಸೀರೆ ಬಟ್ಟೆಲ್ಲೂ ಕೂಡ ಪೈಪಿಂಗ್ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಎಲ್ಲ ಥರದ ಪೈಪಿಂಗ್ನು ಕೂಡ ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿ ಇವಾಗ ಒಂದು ಸೈಡ್ ಸ್ಟಿಚ್ ಮಾಡಿಕೊಂಡೆ, ಇವಾಗ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಪೈಪಿಂಗ್ ನೀಟಾಗಿ ಬಂದಿಲ್ಲ ಅನ್ನೋಗಿದ್ರೆ 1 ಅಲ್ಲ 2 ಸಲ ಸ್ಟಿಚ್ ಹಾಕೊಳ್ಳಿ. ಎಡ್ಜಿಗೆ ಬರಬೇಕು ಪೈಪಿಂಗು. ಹಾಗಾಗಿ 1 ಸಲ ಸಾಕಾಗಲಿಲ್ಲ, ಹಾಗಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡೆ. ಇವಾಗ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ರೆಡಿ ಪೈಪಿಂಗ್ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೊಲಿಗೆ ಹಾಕೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀಟಾಗಿ ಎಡ್ಜಿಗೆ ಬರಬೇಕು ಪೈಪಿಂಗು, ಅದನ್ನು ನೋಡಿಕೊಂಡು ಸ್ಟಿಚ್ ಹಾಕೋಬೇಕು. ಒಂದು ಸಲ ಸ್ಟಿಚ್ ಮಾಡಿದ್ರೆ ಎಡ್ಜಿಗೆ ಬಂದಿಲ್ಲ ಅದು ಅನ್ನೋಗಿದೆ, ಇನ್ನೊಂದು ಸ್ಟಿಚ್ ಹಾಕೊಳ್ಳಿ, ಆವಾಗ ಎಡ್ಜಿಗೆ ಬರುತ್ತೆ. ತುಂಬ ಸಣ್ಣದಾಗೂ ಕೂಡ ಬರುತ್ತೆ. ತುಂಬ ಜನ ಕೇಳ್ತಿರ್ತೀರ ಎಷ್ಟೊಂದು ಸಣ್ಣದಾಗಿ ಮಾಡಿದ್ದೀರಾ, ನಮಗೂ ಕೂಡ ವಿಡಿಯೋ ಮಾಡಿ ಹಾಕಿ ಅಂತ. ನೆಕ್ಸ್ಟ್ ದಿನದಲ್ಲಿ ಅದನ್ನೆಲ್ಲ ಡೀಟೇಲಾಗಿ ಎಷ್ಟೆಲ್ಲ ಪೈಪಿಂಗ್ ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಕೆಳಗಡೆಗೂ ಕೂಡ ಅದೇ ರೀತಿಯಾಗಿ ಪೈಪಿಂಗ್ನ ಕೊಟ್ಕೋತೀನಿ. ನೋಡಿ ಈ ರೀತಿ ಕೊಟ್ಕೋತಿದ್ದೀನಿ. ಈ ರೀತಿ ಕೊಟ್ಕೊಂಡು ನಿಮಗೆ ಬೀಡ್ಸ್ ಎಲ್ಲ ಬೇಕು ಅನ್ನೋಗಿದ್ರೆ ಅಲ್ಲಿಗೆ ಬೀಡ್ಸ್ ಹಾಕ್ಕೋಬೋದು, ಇಲ್ಲ ದಾರ ಕೊಡ್ತೀವಿ ಅನ್ನೋಗಿದ್ರೆ ದಾರನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಡಿಸೈನ್ ಮಾಡೋದು ಕಷ್ಟ ಅಂತ ನೀವು ಅನ್ಕೋತೀರ ಅಷ್ಟೇ, ಯಾವುದೇ ರೀತಿ ಕಷ್ಟ ಇರಲ್ಲ. ನಮ್ಮ ಪ್ರಯತ್ನ ಯಾವ ರೀತಿ ಇರುತ್ತೋ ಅಷ್ಟು ನಾವು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಆಗ್ತೀವಿ, ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಮ್ಮ ಪ್ರಯತ್ನ ಎಷ್ಟಿರುತ್ತೋ ಅಷ್ಟಕ್ಕೆ ನಮಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ನಮ್ಮ ಪ್ರಯತ್ನನೇ ಇಲ್ಲದೇ ನಮಗೆಲ್ಲ ಆಗಲ್ಲ, ನಮಗೆ ಬರಲ್ಲ, ಅಯ್ಯೋ ಈ ಥರ ಎಲ್ಲ ಡಿಸೈನ್ ಮಾಡೋದಕ್ಕಾಗತ್ತಾ ಅಂತ ನೀವು ಅಂದ್ಕೊಂಡಿದ್ರೆ ಆಗೋದೇ ಇಲ್ಲ. ಯಾರೆಲ್ಲ ಕಲಿತು ನಮಗೆ ತುಂಬ ಜನ ಬಂದಂಥವ್ರು ಕೂಡ ಹೇಳ್ತಿರ್ತೀರ, ನನಗೆ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬರಲ್ಲ, ಮತ್ತು ನಾರ್ಮಲ್ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡ್ಕೋತೀನಿ, ಮತ್ತು ಕೆಲವೊಂದು ಗೊತ್ತಾಗೋದೇ ಇಲ್ಲ ಅಂತ ಈ ರೀತಿಯೆಲ್ಲ ಹೇಳ್ತಿರ್ತೀರ. ಆ ಥರದವರು ದಯವಿಟ್ಟು ಎಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ. ನಿಮಗೆ ಬೇರೆಯವ್ರಿಗೆ ಸ್ಟಿಚ್ ಮಾಡೋಕ್ಕೆ ಭಯ ಇದ್ರೂ ಕೂಡ ನಿಮಗೆ ಅಟ್ಲೀಸ್ಟ್ ಈ ಥರದನ್ನೆಲ್ಲ ನೋಡಿಕೊಂಡು ನಿಮಗೆ ನೀವೇ ಸ್ಟಿಚ್ ಮಾಡ್ಕೊಳ್ಳೋಷ್ಟು ಐಡಿಯಾ ಅಂತೂ ಬಂದೇ ಬರುತ್ತೆ. ತಾಳ್ಮೆಯಿಂದ 1 ಸಲ ಇಲ್ಲ 2 ಸಲ ವಿಡಿಯೋಸ್ನ ನೋಡಿ ನೀವು ಕೂಡ ಡಿಸೈನ್ ಆಗಿ ಸ್ಟಿಚ್ ಮಾಡಿಕೊಂಡ್ರೆ ಕೆಲವೊಬ್ಬರು ಕಸ್ಟಮರ್ ಇಷ್ಟಪಟ್ಟು ಬರುವಂಥ ಚಾನ್ಸ್ ಕೂಡ ಇರುತ್ತೆ. ನೋಡಿ ಇದನ್ನು ಕೂಡ ಇವಾಗ 2 ಸಲ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಉಲ್ಟಾ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕೋತಿದ್ದೀನಿ. ತುಂಬ ಥರ ಪೈಪಿಂಗ್ ಮಾಡ್ಕೋಬೋದು. ಕೆಲವೊಬ್ಬರು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆನೇ ಪೈಪಿಂಗ್ ಮಾಡ್ಕೋತಾರೆ, ಕೆಲವೊಬ್ಬರು
ದಾರದಲ್ಲಿ ಪೈಪಿಂಗ್ ಮಾಡ್ಕೋತಾರೆ. ಒಬ್ಬೊಬ್ರದ್ದು ರೀತಿ ಒಂದೊಂದು ರೀತಿ ಇರುತ್ತೆ. ಅದನ್ನೆಲ್ಲ ಮುಂದಿನ ದಿನದಲ್ಲಿ ಸಪ್ರೇಟಾಗಿ ದಾರದಲ್ಲಿ ಪೈಪಿಂಗ್ ಮಾಡೋದಾಗಿರ್ಬೋದು, ಯಾವುದೇ ರೀತಿ ಬಟ್ಟೆ ದಾರ ಆಗಿರ್ಬೋದು ರೆಡಿ ಪೈಪಿಂಗ್ ಇಲ್ಲದೇ ಕಸ್ಟಮರ್ ಬಟ್ಟೆಲ್ಲೇ ಪೈಪಿಂಗ್ ಮಾಡೋದು, ಇದನ್ನೆಲ್ಲ ಮುಂದಿನ ದಿನದಲ್ಲಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಕೆಲವೊಂದು ಐಡಿಯಾ ಬರಲ್ಲ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೂ ಕೂಡ ಕೆಲವೊಂದು ಸಲ ಅನಿಸುತ್ತೆ ಎಷ್ಟೊಂದು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಆದರೆ ಕೆಲವೊಬ್ಬರು ಕಸ್ಟಮರ್ ಏನಾರು ನೀವೇ ಡಿಸೈನ್ ಮಾಡಿ ಅಂದಾಗ ಯಾವ್ದು ಮಾಡಲಿ ಅಂತ ತುಂಬಾ ಕನ್ಫ್ಯೂಸ್ ಇರುತ್ತೆ. ಭಯ ಕೂಡ ಆಗುತ್ತೆ, ಇದು ಮಾಡಲಾ ಇದು ಬಿಡಲಾ, ಕಸ್ಟಮರ್ಗೆ ಇದು ಆಲ್ರೆಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನ, ಈ ರೀತಿ ಎಲ್ಲ ಅನಿಸ್ತಿರುತ್ತೆ ನನಗೂ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ, ತುಂಬಾ ಚೆನ್ನಾಗಿ ಬಂತು. ಇದು ಬಂದು ಕಲರ್ ಇದ್ದಿದ್ರೆ ಅದೊಂದು ಬಿಟ್ಟು ಕಲರ್ ಒಂದು ಇದ್ದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ಡಿಸೈನ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಈ ಥರ ಡಿಸೈನ್ಸ್ ಎಲ್ಲ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ.